ಚಾನಲ್ ನಲ್ಲಿ ವೆಲ್ಕಮ್. ಸೊ ಗೈಸ್, ಇವತ್ತಿನ ರೀಡಿಂಗ್ ಬಂದು ಪಿಕ್ ಅ ಕಾರ್ಡ್ ರೀಡಿಂಗ್ ಇರುತ್ತೆ. ಈ ಒಂದು ಪಿಕ್ ಅ ಕಾರ್ಡ್ ರೀಡಿಂಗ್ ಯಾರಿಗೆ ರೆಸೊನೇಟ್ ಆಗುತ್ತೆ ಅಂದ್ರೆ, ಯಾರೆಲ್ಲ ಸಪರೇಷನ್ ಅಲ್ಲಿ ಇದ್ದೀರಾ, ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದ್ದೀರಾ, ದೂರ ಇದ್ದೀರಾ, ನಿಮ್ಮ ಎಕ್ಸ್ ಪರ್ಸನ್ ಬಗ್ಗೆ ಈ ಒಂದು ವಿಡಿಯೋ ಇರುತ್ತೆ ಅಂತ ಹೇಳ್ಬೋದು. ಸೊ ಕಾನ್ಸೆಪ್ಟ್ ಏನು ಅಂತ ಅಂದ್ರೆ, ಅವರ ಲೈಫ್ ಅಲ್ಲಿ ಅಟ್ ಪ್ರೆಸೆಂಟ್ ಏನ್ ನಡೀತಾ ಇದೆ, ನಿಮ್ಮ ಮಾಜಿ ಪ್ರೇಮಿಯ ಜೀವನದಲ್ಲಿ ಏನೆಲ್ಲ ನಡೀತಾ ಇದೆ, ಅವರ ಜೀವನದಲ್ಲಿ ಏನ್ ಆಗ್ತಾ ಇದೆ, ಅವರ ಲೈಫಲ್ಲಿ ಏನ್ ನಡೀತಾ ಇದೆ, ಅಂಡ್ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರಾ, ಅಂಡ್ ನಿಮ್ಮನ್ನ ಬಿಟ್ಟು ಹೋಗೋದಕ್ಕೆ ಅವ್ರಿಗೆ ಗಿಲ್ಟ್ ಕಾಡ್ತಾ ಇದೆಯಾ, ರಿಗ್ರೆಟ್ ಫೀಲ್ ಮಾಡ್ತಾ ಇದಾರಾ, ಪ್ರತಿಯೊಂದೂ ಕೂಡ ಇರುತ್ತೆ. ಸೊ ದಯವಿಟ್ಟು ಈ ಒಂದು ರೀಡಿಂಗ್ ನ ಫುಲ್ ನೋಡಿ ಅಂತ ಹೇಳ್ತಾ, ಸೊ ಇಲ್ಲಿ ನಾನು 2 ಕ್ರಿಸ್ಟಲ್ಸ್ ನ ಕೊಟ್ಟಿದ್ದೀನಿ. ಸೊ ಫಸ್ಟ್ ಕ್ರಿಸ್ಟಲ್ ಬಂದು ರೆಡ್ ಜಾಸ್ಪರ್ ಅಂಡ್ ಸೆಕೆಂಡ್ ಕ್ರಿಸ್ಟಲ್ ಬಂದು ಅಮೆಂಥಿಸ್ಟ್. ಇವೆರಡು ಕ್ರಿಸ್ಟಲ್ ಅಲ್ಲಿ ಯಾವ ಕ್ರಿಸ್ಟಲ್ ನಿಮಗೆ ಅಟ್ರಾಕ್ಟ್ ಆಗುತ್ತೋ ಆ ಕ್ರಿಸ್ಟಲ್ ನ ನೀವು ಚೂಸ್ ಮಾಡ್ಕೊಳ್ಳಿ. ಐ ಥಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ದೀರಾ ಅನ್ಕೊಳ್ತೀನಿ. ಚೂಸ್ ಮಾಡದೇ ಇರೋರು ವಿಡಿಯೋನ ಪಾಸ್ ಮಾಡಿಯೂ ಸಹ ಚೂಸ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ, ಸೊ ಎಸ್ ಗೈಸ್, ಇವಾಗ ರೀಡಿಂಗ್ ನ ಯಾರೆಲ್ಲ ರೆಡ್ ಜಾಸ್ಪರ್ ನ ಇಲ್ಲಿ ಚೂಸ್ ಮಾಡ್ಕೊಂಡಿದ್ದೀರಾ, ಸೊ ಇವಾಗ ನೋಡೋಣ ನಿಮ್ಮ ಎಕ್ಸ್ ಪರ್ಸನ್ ಅವರ ಜೀವನದಲ್ಲಿ ಏನೆಲ್ಲ ನಡೀತಾ ಇದೆ, ಅಂಡ್ ಅವರ ಲೈಫ್ ಅಲ್ಲಿ ನಿಮ್ಮನ್ನ ಕಳ್ಕೊಂಡಿರೋದಕ್ಕೆ ರಿಗ್ರೆಟ್ ಫೀಲ್ ಮಾಡ್ತಾ ಇದಾರಾ, ಪ್ರತಿಯೊಂದು ಮಾಹಿತಿನ ಇಲ್ಲಿ ತಿಳ್ಕೋಣ. ಓಕೆ, ಸೊ ಬಾಟಮ್ ಆಫ್ ದಿ ಕಾರ್ಡ್ ಕಿಂಗ್ ಆಫ್ ವ್ಯಾಂಡ್ಸ್ ಇದೆ. ಸೊ ಗೈಸ್, ಯಾರೆಲ್ಲ ಫಸ್ಟ್ ಪೈಲ್ ನ ಇಲ್ಲಿ ಚೂಸ್ ಮಾಡಿದ್ರ, ಕಿಂಗ್ ಆಫ್ ವ್ಯಾಂಡ್ಸ್, ಎಂಪ್ರೆಸ್, ಟೆಂಪರೆನ್ಸ್, ನೈಟ್ ಆಫ್ ವ್ಯಾಂಡ್ಸ್, ನೈಟ್ ಆಫ್ ಪೆಂಟಿಕಲ್ಸ್, ಕಿಂಗ್ ಆಫ್ ಕಪ್ಸ್, ಅಂಡ್ ವಿ ಹ್ಯಾವ್ ಏಸ್ ಆಫ್ ವ್ಯಾಂಡ್ಸ್. ಓಕೆ, ಸೊ ಗೈಸ್, ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಾ ಇದೆ ಅಂದ್ರೆ, ಸೊ ಡೆಫಿನೆಟ್ಲಿ ಎಲ್ಲೋ ಒಂದು ಕಡೆ ಈ ಒಂದು ವ್ಯಕ್ತಿ ನಿಮ್ಮನ್ನ ಮಿಸ್ ಮಾಡ್ಕೊಳ್ತಾ ಇದಾರೆ ಅಂತ ನಾನು ಹೇಳ್ಬೋದು, ಥಿಂಕ್ ಮಾಡ್ತಾ ಇದಾರೆ ಅಂತ ಹೇಳ್ಬೋದು. ಅವರ ಲೈಫ್ ಅಲ್ಲಿ ಸದ್ಯಕ್ಕೆ ಫಿನಾನ್ಷಿಯಲಿ ಸ್ಟೇಬಲ್ ಇಲ್ಲ ಅಂತ ನಾನು ಹೇಳ್ತೀನಿ. ಸೊ ಫಿನಾನ್ಷಿಯಲಿ ಅವರು ತುಂಬಾ ವರ್ಕ್ ಮಾಡ್ತಾ ಇದ್ದಾರೆ, ಅಂಡ್ ತುಂಬಾನೇ ಅವರ ಜೀವನದಲ್ಲಿ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ, ಅಂಡ್ ಅವರು ಹಾರ್ಡ್ ವರ್ಕ್ ಮಾಡೋದ್ರಲ್ಲಿ ತುಂಬಾನೇ ಬ್ಯುಸಿ ಇದ್ದಾರೆ, ಅಂಡ್ ಅದ್ರ ಜೊತೆಗೆ ಅವ್ರಿಗೆ ತುಂಬಾನೇ ಟ್ರಾವೆಲಿಂಗ್ ಆಗ್ತಾ ಇದೆ ಅವರ ಲೈಫ್ ಅಲ್ಲಿ ಅಂತ ಹೇಳ್ಬೋದು. ಸೊ ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ಗೆ ಅವರು ಅವರ ಲೈಫ್ ಅಲ್ಲಿ ತುಂಬಾನೇ ಟ್ರಾವೆಲಿಂಗ್ ಮಾಡ್ತಾ ಇದ್ದಾರೆ ಅಂತ ನಾನು ಹೇಳ್ತೀನಿ. ಬಟ್ ಇವರ ಜೀವನದಲ್ಲಿ ಡೆಫಿನೆಟ್ಲಿ ತುಂಬಾನೇ ಫಿನಾನ್ಷಿಯಲ್ ಅಪ್ಸ್ ಅಂಡ್ ಡೌನ್ಸ್ ಇದೆ, ಅಂಡ್ ಕರಿಯರ್ ಅಲ್ಲಿ ಪ್ರಾಬ್ಲಮ್ಸ್ ಇದೆ, ಅಂಡ್ ತುಂಬಾನೇ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ. ಅವರು ಮಾಡುವಂತ ಹಾರ್ಡ್ ವರ್ಕ್ಗೆ ಅವ್ರಿಗೆ ಕರೆಕ್ಟ್ ಆಗಿ ನೇಮ್, ಫೇಮ್, ರೆಕಗ್ನಿಷನ್ ಏನು ಕೂಡ ಸಿಗ್ತಾ ಇಲ್ಲ. ಬಟ್ ಈ ಒಂದು ವ್ಯಕ್ತಿ ಗಿವ್ ಅಪ್ ಮಾಡ್ತಾ ಇಲ್ಲ ಅಂತ ನಾನು ಹೇಳ್ತೀನಿ. ಸೊ ಕನ್ಸಿಸ್ಟೆನ್ಸಿ ಆಗಿ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ, ಕೆಲಸದಲ್ಲಿ ಅವ್ರನ್ನ ತೊಡಗಿಸ್ಕೊಳ್ತಾ ಇದ್ದಾರೆ, ಯಾವಾಗ್ಲೂ ಕೂಡ ಆಕ್ಟಿವ್ ಆಗಿರ್ತಾರೆ, ಅಂಡ್ ಅವರ ಲೈಫ್ ಅಲ್ಲಿ ಅವರ ಫ್ರೆಂಡ್ಸ್ ಅಂತ ಬಂದಾಗ ಡೆಫಿನೆಟ್ಲಿ ಅವರಿಗೆ ಟೈಮ್ ಕೊಡ್ತಾ ಇದ್ದಾರೆ, ಫ್ರೆಂಡ್ ಜೊತೆ ಔಟಿಂಗ್ ಹೋಗ್ತಾ ಇದ್ದಾರೆ, ತುಂಬಾನೇ ಅವರ ಲೈಫ್ ನ ಯಾವ ತರ ಮಾಡ್ಕೊಂಡಿದ್ದಾರೆ ಅಂದ್ರೆ ಫ್ರೆಂಡ್ಸ್ಗೆ ಅಂತಾನೆ ಅವರ ಲೈಫ್ ನ ಇವಾಗ ಮುಡಿಪಾಗಿ ಇಟ್ಕೊಂಡಿರ್ಬೋದು. ಐ ಆಮ್ ಸೆನ್ಸಿಂಗ್ ದಟ್ ಎನರ್ಜಿ. ಸೊ ಅವರ ಲೈಫ್ ಅಲ್ಲಿ ಇವಾಗ ಸದ್ಯಕ್ಕೆ ಲವ್, ಪ್ರೀತಿ, ಪ್ರೇಮ ಅಥವಾ ಮದ್ವೆ ಅನ್ನೋದಕ್ಕೆ ಜಾಗ ಇಲ್ಲ. ಸೊ ಈ ಒಂದು ವ್ಯಕ್ತಿ ಎಲ್ಲೋ ಒಂದು ಕಡೆ ಡೆಫಿನೆಟ್ಲಿ ಐ ಆಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ, ಬಿಕಾಸ್ ಐ ಹ್ಯಾವ್ ಎಂಪ್ರೆಸ್ ಇರೋದ್ರಿಂದ ಇವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದಾರೆ, ಥಿಂಕ್ ಮಾಡ್ತಾ ಇದಾರೆ, ನಿಮ್ಮನ್ನ ಮಿಸ್ ಮಾಡ್ಕೊಳ್ತಾ ಇದಾರೆ, ಅಂಡ್ ಡೆಫಿನೆಟ್ಲಿ ನಿಮ್ಮನ್ನ ಅವರು ಕಳ್ಕೊಂಡಿರೋದಕ್ಕೆ, ನಿಮ್ಮಿಂದ ಅವರು ದೂರ ಹೋಗಿರೋದಕ್ಕೆ, ಸಪರೇಷನ್ ಆಗಿರೋದಕ್ಕೆ, ಬ್ರೇಕಪ್ ಆಗಿರೋದಕ್ಕೆ ಡೆಫಿನೆಟ್ಲಿ ಅವ್ರಿಗೆ ರಿಗ್ರೆಟ್ ಆಗ್ತಾ ಇದೆ, ಪಶ್ಚಾತ್ತಾಪ ಆಗ್ತಾ ಇದೆ. ನಾನು ಅವ್ರ ಜೊತೆಗೆ ಇರ್ಬೇಕಾಗಿತ್ತು, ನನ್ನ ಕನೆಕ್ಷನ್ ಗಿವ್ ಅಪ್ ಮಾಡಬಾರ್ದಾಗಿತ್ತು, ನಾನು ದುಡುಕಬಾರ್ದಾಗಿತ್ತು, ಈ ತರ ಎಲ್ಲ ಯೋಚನೆ ಮಾಡ್ತಾ ಇದ್ದಾರೆ. ಬಟ್ ಎಲ್ಲೋ ಒಂದು ಕಡೆ ಅವ್ರಿಗೆ ತುಂಬಾನೇ ಈಗೋ ಇದೆ, ಆಟಿಟ್ಯೂಡ್ ಇದೆ, ತುಂಬಾನೇ ನಿಮ್ಮ ಮೇಲೆ ಕೋಪ ಇದೆ, ಬೇಜಾರಿದೆ ಅಂತ ನಾನು ಹೇಳ್ತೀನಿ. ಬಿಕಾಸ್ ಆಫ್ ಕಿಂಗ್ ಆಫ್ ಕಪ್ಸ್ ಅವರು ಒಂದು ಸ್ಟ್ರಾಂಗ್ ಮೆಸ್ಕ್ಯುಲೈನ್ ಎನರ್ಜಿ ಅಂತ ಹೇಳ್ಬೋದು. ಸೊ ಈ ಒಂದು ವ್ಯಕ್ತಿಗೆ ತುಂಬಾ ಈಗೋ ಇದೆ, ಆಟಿಟ್ಯೂಡ್ ಇದೆ, ಅಂಡ್ ಅವ್ರು ಅಷ್ಟು ಬೇಗ ಅವರ ಸೋಲ್ ನ ಒಪ್ಕೊಳ್ಳೋದಿಲ್ಲ, ಅಂಡ್ ಅವರು ಮಾಡೋ ತಪ್ಪುಗಳನ್ನ ಅವರು ನಿಮ್ಮ ಮುಂದೆ ಒಪ್ಕೊಳ್ಳೋದಿಲ್ಲ. ಬಟ್ ಅವ್ರಿಗೆ ಅರ್ಥ ಆಗಿದೆ, ಸೊ ನಂದು ತಪ್ಪಾಗಿದೆ, ನಾನೇ ಒಂದು ವ್ಯಕ್ತಿಗೆ ನಾನು ಚೀಟಿಂಗ್ ಮಾಡಿರೋದು, ಪ್ರತಿಯೊಂದೂ ಕೂಡ ನಿಮ್ಮ ವ್ಯಕ್ತಿಗೆ ಗೊತ್ತಾಗ್ತಾ ಇದೆ. ಬಟ್ ಎಲ್ಲೋ ಒಂದು ಕಡೆ
ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ಸೊ ನಿಮ್ಮ ಮೇಲೆ ಅವ್ರಿಗೆ ಫೀಲಿಂಗ್ಸ್ ಅನ್ನೋದು ಡೆವಲಪ್ ಆಗ್ತಾ ಇದೆ ಅಂತ ಹೇಳ್ತೀನಿ. ಬಿಕಾಸ್ ಏಸ್ ಆಫ್ ವ್ಯಾಂಡ್ಸ್ ಇರೋದ್ರಿಂದ ದೇ ವಾಂಟ್ ಅ ಫ್ರೆಶ್ ಲೈಫ್ ವಿತ್ ಯು ಅಂತ ನಾನು ಹೇಳ್ಬೋದು. ಸೊ ಒಂದು ಫ್ರೆಶ್ ಆಗಿ ಎಲ್ಲ ಸ್ಟಾರ್ಟ್ ಮಾಡಬೇಕು, ರೀಸ್ಟಾರ್ಟ್ ಮಾಡಬೇಕು ಅಂಡ್ ಎಲ್ಲ ಒಂದ್ ಕಡೆ ಒಂದು ಕನೆಕ್ಷನ್ ಕೂಡ ಹೀಲಿಂಗ್ ಆಗ್ತಾ ಇದೆ ಅಂತ ಹೇಳ್ಬೋದು. ಟೆಂಪರೆನ್ಸ್ ಇರೋದ್ರಿಂದ ನಿಮ್ಮ ಕನೆಕ್ಷನ್ ಹೀಲ್ ಆಗ್ತಾ ಇದೆ ಅಂಡ್ ಮೇ ಬಿ ಒಂದು ವ್ಯಕ್ತಿನೂ ಕೂಡ ಹೀಲ್ ಆಗ್ತಾ ಇದ್ದಾರೆ. ಸೊ ಯಾಕಂತಂದ್ರೆ ಅವರ ಲೈಫ್ ಅಲ್ಲಿ ನಿಮ್ಮ ಜೊತೆಗೆ ಏನ್ ಕರ್ಮನ ಕ್ರಿಯೇಟ್ ಮಾಡಿದ್ದಾರೆ, ನಿಮಗೆ ಮೋಸ ಮಾಡಿ ಅಥವಾ ಸಮಥಿಂಗ್ ಸಮ್ ಅನ್ವಾಂಟೆಡ್ ಕರ್ಮನ ಅವ್ರು ಮಾಡಿರೋದ್ರಿಂದ ಅವರ ಕರ್ಮನೂ ಕೂಡ ರಿಲೀಸ್ ಆಗ್ತಾ ಇದೆ, ಅವರು ಕೂಡ ಹೀಲ್ ಆಗ್ತಾ ಇದಾರೆ, ಈ ಒಂದು ಕನೆಕ್ಷನ್ ಹೀಲ್ ಆಗ್ತಾ ಇದೆ. ಇನ್ ದ ಸೇಮ್ ವೇ ನೀವು ಕೂಡ ಹೀಲ್ ಆಗಬೇಕು ಅಂಡ್ ಡೆಫಿನೆಟ್ಲಿ ಒಂದು ವ್ಯಕ್ತಿಗೆ ನಿಮ್ಮನ್ನ ಕಳ್ಕೊಳ್ಳೋದಕ್ಕೆ ಪಶ್ಚಾತ್ತಾಪ ಇದೆ ಅಂಡ್ ಅವರು ಎಷ್ಟೇ ಹಾರ್ಡ್ ವರ್ಕ್ ಮಾಡಿದ್ರು ಕೂಡ ಅವ್ರಿಗೆ ಫಿನಾನ್ಷಿಯಲಿ ಸೆಟಲ್ ಆಗ್ತಾ ಇಲ್ಲ, ಫಿನಾನ್ಷಿಯಲಿ ಅವ್ರಿಗೆ ಸ್ಟೇಬಲ್ ಇಲ್ಲ. ಸೊ ತುಂಬಾನೇ ಅವರು ಐ ಥಿಂಕ್ ಮೇ ಬಿ ಈ ಒಂದು ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಬರೋರಿದ್ದಾರೆ. ಸೊ ಬಿಕಾಸ್ ಆಫ್ ನೈಟ್ ಆಫ್ ಪೆಂಟಿಕಲ್ಸ್ ಐ ಆಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ. ಇವರು ನಿಮ್ಮ ಲೈಫ್ ಅಲ್ಲಿ ನಿಧಾನಾಗಿ ಸ್ಲೋ ಅಂಡ್ ಸ್ಟಡಿ ಆಗಿ ನಿಮಗೆ ಒಂದು ಪ್ರಪೋಸಲ್ ಮೂಲಕ ಬರ್ತಾರೆ ಅಂತ ನಾನು ಹೇಳ್ತೀನಿ. ಸೊ ಪ್ಲೀಸ್ ವೇಟ್ ಫಾರ್ ಸಮ್ ಟೈಮ್ ಅಂತ ನಾನು ಹೇಳ್ತೀನಿ. ಸೊ ಕಿಂಗ್ ಆಫ್ ವ್ಯಾಂಡ್ಸ್ ಇದೆ. ಸೊ ನಿಮ್ಮ ಮೇಲೆ ಸೊ ಅಟ್ರಾಕ್ಷನ್ ಆಗ್ತಾ ಇದೆ, ಅಫೆಕ್ಷನ್ ಆಗ್ತಾ ಇದೆ. ಸೊ ಇವರು ನಿಮ್ಮನ್ನ ಯೋಚನೆ ಮಾಡಿದಾಗೆಲ್ಲಾನು ಕೂಡ ತುಂಬಾನೇ ಸೆಕ್ಷುಯಲಿ ಅವ್ರಿಗೆ ಕನೆಕ್ಟ್ ಆಗ್ತಾರೆ. ನಿಮ್ಮನ್ನ ನೆನ್ಸ್ಕೊಂಡಾಗೆಲ್ಲಾನು ದೇ ಫೀಲ್ ಟೆಂಪ್ಟೇಷನ್ ಅಂತ ನಾನು ಹೇಳ್ಬೋದು. ಅಂಡ್ ನಿಮ್ಮ ಜೊತೆಗೆ ಒಂದು ವ್ಯಕ್ತಿ ತುಂಬಾನೇ ಟೈಮ್ ಸ್ಪೆಂಡ್ ಮಾಡಿದ್ದಾರೆ ಪಾಸ್ಟ್ ಅಲ್ಲಿ ಅಂತ ನಾನು ಹೇಳ್ಬೋದು. ಸೊ ಇದೆಲ್ಲಾನು ಕೂಡ ಅವ್ರಿಗೆ ನಿಮ್ಮ ಜೊತೆ ಕಳೆದಿರುವಂತ ಕ್ಷಣಗಳು, ಮೆಮೊರಿಗಳು ಅದೆಲ್ಲಾನು ಕೂಡ ಈ ಒಂದು ವ್ಯಕ್ತಿಗೆ ಬಿಡದೆ ಕಾಡ್ತಾ ಇದೆ ಅಂತ ನಾನು ಹೇಳ್ತೀನಿ. ಬಟ್ ನಥಿಂಗ್ ಟು ವರಿ ಮಾಡ್ಕೊಳ್ಬೇಡಿ ಡೆಫಿನೆಟ್ಲಿ. ಸೊ ನಿಮ್ಮ ಮ್ಯಾನಿಫೆಸ್ಟೇಷನ್ ಎಲ್ಲೋ ಒಂದ್ ಕಡೆ ನಿಮ್ಮ ಡಿಸೈರ್ ಏನಿದೆ ಅದು ಫುಲ್ಫಿಲ್ ಆಗೋದ್ರಲ್ಲಿದೆ ಅಂತ ನಾನು ಹೇಳ್ಬೋದು. ಸೊ ಎಲ್ಲದಕ್ಕೂ ಟೈಮ್ ಅನ್ನೋದು ಬರಬೇಕು, ಡಿವೈನ್ ಟೈಮಿಂಗ್, ಪರ್ಫೆಕ್ಟ್ ಟೈಮಿಂಗ್. ಸೊ ಎವ್ರಿಥಿಂಗ್ ವಿಲ್ ಬಿ ಫಾಲಿಂಗ್ ಇನ್ ಟು ಪ್ಲೇಸ್ ಅಂತ ನಾನು ಹೇಳ್ತೀನಿ. ಬಿಕಾಸ್ ಆಫ್ ನೈಟ್ ಆಫ್ ವ್ಯಾಂಡ್ಸ್ ಐ ಆಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ. ದಿಸ್ ಪರ್ಸನ್ ವಾಂಟ್ಸ್ ಟು ರಶ್ ಟು ಯುವರ್ಡ್ಸ್ ಯು. ಸೊ ನಿಮ್ಮ ಜೊತೆಗೆ ನಿಮ್ಮ ಲೈಫಲ್ಲಿ ಮತ್ತೆ ವಾಪಸ್ ಬರಬೇಕು, ರಶ್ ಮಾಡಬೇಕು ಅಂಡ್ ನಿಮ್ಮ ಜೊತೆಗೆ ಟ್ರಾವೆಲ್ ಮಾಡಬೇಕು, ನಿಮ್ಮ ಜೊತೆಗೆ ಸುತ್ತಾಡಬೇಕು, ಟೈಮ್ ಸ್ಪೆಂಡ್ ಮಾಡಬೇಕು, ಇನ್ನೂ ನಿಮಗೆ ಪ್ರೀತಿ ಕೊಡಬೇಕು, ಲವಿಕೆಯಿಂದ ಇರಬೇಕು, ಲೈಫ್ನ ನಿಮ್ಮ ಜೊತೆಗೆ ಎಂಜಾಯ್ ಮಾಡಬೇಕು. ಎಲ್ಲ ಆಲ್ ಟುಗೆದರ್ ಎನರ್ಜೀಸ್ ಈ ಒಂದು ವ್ಯಕ್ತಿಗೆ ಇದೆ. ಬಟ್ ಆ ಒಂದು ವ್ಯಕ್ತಿ ನಿಮ್ಮ ಹತ್ರ ಬಂದು ಸಾರಿ ಕೇಳಿ ನಂದು ತಪ್ಪಾಯ್ತು ಅಂತ ಮಂಡಿ ಊರೋದಕ್ಕೆ ರೆಡಿ ಇಲ್ಲ. ಬಿಕಾಸ್ ಆಫ್ ದಿಸ್ ಈಗೋ ಅಂತ ನಾನು ಹೇಳ್ಬೋದು. ಓಕೆ, ಸೊ ಬಟ್ ಆ ಒಂದು ವ್ಯಕ್ತಿ ನಿಮ್ಮ ನೆನಪಲ್ಲಿ ಅವರು ನಿಮ್ಮನ್ನ ನೆನ್ಪು ಮಾಡ್ಕೊಳ್ತಾರೆ ಅಂಡ್ ಯಾವಾಗ್ಲೂ ನೀವು ಅವ್ರ ನೆನಪಲ್ಲಿ ಇರ್ತೀರಾ ಅಂಡ್ ಡೆಫಿನೆಟ್ಲಿ ಅವರು ನಿಮ್ಮನ್ನ ಕಳ್ಕೊಂಡಿರೋದಕ್ಕೆ ಪಶ್ಚಾತ್ತಾಪ ಅಂತೂ ಆಗಿದೆ. ಓಕೆ, ಗಾಡ್ ಬ್ಲೆಸ್. ಯಾರೆಲ್ಲ ಅಮೆಂಥೆಸ್ಟ್ ನ ಚೂಸ್ ಮಾಡ್ಕೊಂಡಿದ್ದೀರಾ, ಸೊ ಇವಾಗ ನೋಡೋಣ ನಿಮ್ಮ ಎಕ್ಸ್ ಪರ್ಸನ್ ಅವರ ಜೀವನದಲ್ಲಿ ಏನ್ ನಡೀತಾ ಇದೆ ಅಂಡ್ ಅವರು ನಿಮ್ಮನ್ನ ಕಳ್ಕೊಂಡಿರೋದಕ್ಕೆ ಪಶ್ಚಾತ್ತಾಪ ಪಡ್ತಾರಾ, ರಿಗ್ರೆಟ್ ಫೀಲ್ ಮಾಡ್ತಾರಾ. ಲೆಟ್ಸ್ ಫೈಂಡ್ ಔಟ್. ಓಕೆ, ಬಾಟಮ್ ಆಫ್ ದಿ ಕಾರ್ಡ್ 6 ಆಫ್ ವ್ಯಾಂಡ್ಸ್ ಇದೆ. ಓಕೆ, ಸೊ ಸೆಕೆಂಡ್ ಪೈಲ್ ನ ಚೂಸ್ ಮಾಡಿದ್ರ 6 ಆಫ್ ವ್ಯಾಂಡ್ಸ್ ಇದೆ, ನೈಟ್ ಕಿಂಗ್ ಆಫ್ ಸೋರ್ಡ್ಸ್ ಇದೆ, 8 ಆಫ್ ವ್ಯಾಂಡ್ಸ್, 10 ಆಫ್ ಕಪ್ಸ್, 5 ಆಫ್ ವ್ಯಾಂಡ್ಸ್, ಐ ಪ್ರಿಸ್ಟ್ರೆಸ್ ಅಂಡ್ ಕಿಂಗ್ ಆಫ್ ಪೆಂಟಿಕಲ್ಸ್, ಇರೋಫೆಂಟ್ ಅಂಡ್ 9 ಆಫ್ ಪೆಂಟಿಕಲ್ಸ್. ಓಕೆ, ಸೊ ಗೈಸ್ ನನಗೆ ಎಲ್ಲ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಾ ಇದೆ ಅಂದ್ರೆ ಡೆಫಿನೆಟ್ಲಿ 9 ಆಫ್ ಪೆಂಟಿಕಲ್ಸ್ ಇದೆ, ಕಿಂಗ್ ಆಫ್ ಪೆಂಟಿಕಲ್ಸ್ ಇದೆ. 2 ಸ್ಟ್ರಾಂಗ್ ಕಾರ್ಡ್ಗಳು ಬಂದಿದೆ ಅವರ ಲೈಫಲ್ಲಿ. ಅವರ ಕರಿಯರ್ ವೈಸ್ ನೋಡಕ್ ಹೋದ್ರೆ ಡೆಫಿನೆಟ್ಲಿ ದಿಸ್ ಪರ್ಸನ್ ಈಸ್ ಅಚೀವಿಂಗ್ ಎ ಲಾಟ್ ಅಂತ ನಾನು ಹೇಳ್ಬೋದು. ಸೊ ಅವರ ಲೈಫಲ್ಲಿ ಕರಿಯರ್ ಅಲ್ಲಿ ತುಂಬಾನೇ ಗ್ರೋ ಆಗ್ತಾ ಇದ್ದಾರೆ. ಅವ್ರಿಗೆ ನೇಮ್, ಫೇಮ್ ಎಲ್ಲಾನು ಸಿಗ್ತಾ ಇದೆ ಅಥವಾ ಅವ್ರಿಗೆ ಪ್ರಮೋಷನ್ ಆಗ್ತಾ ಇದೆ ಅಂಡ್ ಒಳ್ಳೆ ನೇಮ್ ಅಂತೂ ಅವ್ರಿಗೆ ಗಳಿಸ್ತಾ ಇದ್ದಾರೆ ಅವರ ಕರಿಯರ್ ಅಲ್ಲಿ ಅಂತ ನಾನು ಹೇಳ್ಬೋದು. ಬಟ್ ದಿಸ್ ಪರ್ಸನ್ ಇಸ್ ಸಮಥಿಂಗ್ ಅವರ ಲೈಫಲ್ಲಿ ಇವಾಗ ಎಲ್ಲರೂ ಕೂಡ ಇದೆ. ಸೊ ಕರಿಯರ್ ಇದೆ, ಒಳ್ಳೆ ಕರಿಯರ್ ಇದೆ, ಒಳ್ಳೆ ದುಡಿಮೆ ಇದೆ, ಒಳ್ಳೆ ಸೇವಿಂಗ್ಸ್ ಆಗ್ತಾ ಇದೆ. ಸೊ ತುಂಬಾ ಕಡೆ ಈ ಒಂದು ವ್ಯಕ್ತಿಗೆ ಆಪರ್ಚುನಿಟಿ ಸಿಗ್ತಾ ಇದೆ ಕೆಲಸ ಮಾಡೋದಿಕ್ಕೆ ಅಂಡ್ ತುಂಬಾ ಕಡೆ ಅವ್ರಿಗೆ ಪ್ರಪೋಸಲ್ಸ್ ಕೂಡ ಇರಬಹುದು ಅಂತ ನಾನು ಹೇಳ್ಬಹುದು. ಸೊ ಇನ್ನ ಪರ್ಸನಲ್ ಲೈಫ್, ಸೊ 10 ಆಫ್ ಕಪ್ಸ್ ಇದೆ. ಮೇ ಬಿ ಎಲ್ಲೋ ಒಂದು ಕಡೆ ನೀವೇನಾದ್ರೂ ಮ್ಯಾರಿಡ್ ವ್ಯಕ್ತಿಗಳನ್ನ ನೆನ್ಸ್ಕೊಂಡು ಒಂದು ವಿಡಿಯೋನ ನೋಡ್ತಾ ಇದ್ರೆ ಮೇ ಬಿ ದಿಸ್ ಪರ್ಸನ್ ಇಸ್ ಅಕ್ಸೆಪ್ಟಿಂಗ್ ದೇರ್ ಫ್ಯಾಮಿಲಿ ಅಂತ ನಾನು ಹೇಳ್ಬೋದು. ಸೊ ಫೈನಲ್ ಆಗಿ ನನ್ನ ಫ್ಯಾಮಿಲಿ, ನನ್ನ ಗಂಡ, ನನ್ನ ಹೆಂಡತಿ, ನನ್ನ ಮಕ್ಕಳು ಅಂತ ಅವ್ರ ಲೈಫ್ನ
ಸೆಟಲ್ ಆಗ್ತಾ ಇದ್ದಾರೆ, ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಸೊ ಯಾರು ಕೂಡ ಹೆಂಡತಿ ಸ್ಥಾನನ ತುಂಬಕ್ಕಾಗಲ್ಲ, ಗಂಡನ ಸ್ಥಾನನ ತುಂಬಕ್ಕಾಗಲ್ಲ. ಸೊ ಯಾರ್ಯಾರು ಆ ಪ್ರೀತಿನ ಕೊಡಬೇಕೋ ಅವ್ರವರೇ ಆ ಪ್ರೀತಿನ ಕೊಡಕ್ಕೆ ಸಾಧ್ಯ ಅನ್ನೋ ಒಂದು ಅರಿವು ಅವ್ರಿಗೆ ಆಗ್ತಾ ಇರ್ಬೋದು. ಸೊ ನಿಮ್ಮ ಲೈಫಲ್ಲಿ ಅವ್ರ ಆಚೆ ಹೋದ್ಮೇಲೆ ಅಂಡ್ ಮೇ ಬಿ ಅವರು ಇನ್ನು ಮ್ಯಾರಿಡ್ ಇಲ್ಲ ಅಂತ ಅಂದ್ರೆ ದಿಸ್ ಪರ್ಸನ್ಸ್ ಆಕ್ಚುಲಿ ವಾಂಟ್ಸ್ ಟು ಗೆಟ್ ಮ್ಯಾರಿಡ್. ಸೊ ಅವ್ರಿಗೆ ಸಿಂಗಲ್ ಲೈಫ್ ಸಾಕಾಗಿರ್ಬೋದು, ಸೊ ಬ್ಯಾಚುಲರ್ ಲೈಫ್ ಸಾಕಾಗಿರ್ಬೋದು. ಅವ್ರಿಗೆ ಒಂದು ಪಾರ್ಟ್ನರ್ ಬೇಕಾಗಿದ್ದಾರೆ ಮ್ಯಾರೇಜ್ ಆಗೋದಕ್ಕೆ. ಒಂದು ಮ್ಯಾರೇಜ್ ಎನರ್ಜಿನ ಕಾಣಿಸ್ತಾ ಇದೆ. ಅವರು ಮ್ಯಾರೇಜ್ ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ, ಅಟ್ರಾಕ್ಟ್ ಮಾಡ್ತಾ ಇದ್ದಾರೆ. ಸೊ ನಾನು ಕೂಡ ಸಿಂಗಲ್ ಆಗಿರಬಾರ್ದು, ನಾನು ಕೂಡ ಫ್ಯಾಮಿಲಿ ಮ್ಯಾನ್ ಆಗ್ಬೇಕು, ಮ್ಯಾರಿಡ್ ವುಮೆನ್ ಆಗ್ಬೇಕು, ಆದಷ್ಟು ಬೇಗ ನನ್ನ ವ್ಯಕ್ತಿ ಅಂತ ಹೇಳ್ಕೊಳಕ್ಕೆ ನಂಗೊಂದು ಆಸರೆ ಅಂತ ಬೇಕು ಅಂತ ದಿಸ್ ಪರ್ಸನ್ ಈಸ್ ಆಕ್ಚುಲಿ ಸೇಯಿಂಗ್ ಸೋ ಮೆನಿ ಪ್ರಪೋಸಲ್ಸ್ ಅಂತ ನಾನು ಹೇಳ್ತೀನಿ. ಸೊ ತುಂಬಾ ಕಡೆ ಪ್ರಪೋಸಲ್ಸ್ ನ ನೋಡ್ತಾ ಇದ್ದಾರೆ. ಪ್ರಪೋಸಲ್ಸ್ ಅವ್ರಿಗೆ ಬರ್ತಾ ಇದೆ. ಮೇ ಬಿ ಅವ್ರಿಗೆ ವಿತಿನ್ 2-3 ಮಂತ್ಸ್ ಅಥವಾ ಇಯರ್ ಒಳಗಡೆ ಅವ್ರಿಗೆ ಮದ್ವೆ ನಿಶ್ಚಯ ಆಗ್ಬೋದು, ಎಂಗೇಜ್ಮೆಂಟ್ ಆಗ್ಬೋದು. ಇದೆಲ್ಲ ಚಾನ್ಸಸ್ ಆರ್ ದೇರ್ ಅಂತ ನಾನು ಹೇಳ್ತೀನಿ. ಸೊ ಐ ಪ್ರೆಸ್ಟೆಸ್ ಇದೆ, 5 of Wands ಇರೋದ್ರಿಂದ ಐ ಆಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ. ಎಲ್ಲೋ ಒಂದು ಕಡೆ ನಿಮ್ಮ ಬಗ್ಗೆ ಒಂದು ವ್ಯಕ್ತಿಗೆ ಯೋಚನೆಗಳು ಬಂದ್ರು, ನೆನಪುಗಳು ಆದ್ರೂ ಕೂಡ ಅವ್ರು ಬೇರೆಯವ್ರ ಹತ್ರ ನನಗೆ ಇವ್ರ ನೆನಪು ಕಾಡ್ತಾ ಇದೆ ಅಂತ ಹೇಳಿದಾಗ ಮೇ ಬಿ ಅವರ ಜೊತೆಗಿರುವಂತ ಕೆಲವೊಂದು ವ್ಯಕ್ತಿಗಳು ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ಇನ್ಫ್ಲುಯೆನ್ಸ್ ಮಾಡ್ತಾ ಇರ್ಬೋದು. ಸೊ ನೀವಾಗ ನಿನ್ನ ಲೈಫ್ನ ನೀನು ನೋಡ್ಕೋ, ಅವ್ರ ಲೈಫಲ್ಲಿ ಯಾಕೆ ನೀವು ಇಂಟರ್ಫಿಯರ್ ಆಗ್ತೀರಾ? ಸೊ ಈ ಒಂದು ವ್ಯಕ್ತಿನ ಮರ್ತು ಬಿಡು ಅಂತ ನಿಮಗೆ ಎಲ್ಲೋ ಒಂದು ಕಡೆ ಆ ಒಂದು ವ್ಯಕ್ತಿಗಳ ಜೊತೆಗೆ ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡ ನಿಮ್ಮ ವ್ಯಕ್ತಿಗೆ ನೆಗೆಟಿವಿಟಿನ ತುಂಬ್ತಾ ಇದ್ದಾರೆ. ಸೊ ರೂಮರ್ಸ್, ಗಾಸಿಪ್ಸ್ಗಳನ್ನ ನಿಮ್ಮ ವ್ಯಕ್ತಿ ಹತ್ರ ಕ್ರಿಯೇಟ್ ಮಾಡಿ ನಿಮ್ಮ ಬಗ್ಗೆ ಹೇಳ್ತಾ ಇರ್ಬೋದು. ಬಿಕಾಸ್ 5 of Wands ಇರೋದ್ರಿಂದ ಸೊ ಈ ನಿಮ್ಮ ಕನೆಕ್ಷನ್ ಅಲ್ಲಿ ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗ ತುಂಬಾ ಜನರ ಇನ್ವಾಲ್ವೇಷನ್ ನಾನು ನೋಡ್ತಾ ಇದ್ದೀನಿ. ಬಿಕಾಸ್ ತುಂಬಾ ಕಾಂಪಿಟೇಷನ್ಸ್ ಇದೆ ಅವರ ಲೈಫ್ ಅಲ್ಲಿ. ಮೇ ಬಿ ನನ್ಗೇನ್ ಅನ್ಸ್ತಾ ಇದೆ ಅಂತಂದ್ರೆ ಈ ಒಂದು ವ್ಯಕ್ತಿಗೆ ನಿಮ್ಮ ಜೊತೆಗೆ ಮಾತಾಡಕ್ ಇಂಟ್ರೆಸ್ಟ್ ಇದೆ. ಬಿಕಾಸ್ ನಂಗೆ 8 of Wands ಇರೋದ್ರಿಂದ ಮೇ ಬಿ ದಿಸ್ ಪರ್ಸನ್ ವಾಂಟ್ಸ್ ಟು ಕಮ್ಯುನಿಕೇಶನ್ ಮಾಡಬೇಕು ಅಂತ ಇದ್ದಾರೆ, ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಇದ್ದಾರೆ. ಆದರೆ ನಿಮ್ಮ ಜೊತೆಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಸೋದನ್ನ ಅವರು ಬೇರೆಯವ್ರ ಹತ್ರ ಶೇರ್ ಮಾಡ್ತಾ ಇದ್ದಾರೆ. ಆ ಒಂದು ವ್ಯಕ್ತಿ ನಿಮ್ಮ ವ್ಯಕ್ತಿಗೆ ನಿಮ್ಮ ಮೇಲೆ ತುಂಬಾನೇ ನೆಗೆಟಿವಿಟಿ ಆಗಿ ಇನ್ಫ್ಲುಯೆನ್ಸ್ ಮಾಡ್ತಾ ಇದ್ದಾರೆ. ಸೊ ನೀನ್ ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡ್ಬೇಡ, ಮಾತಾಡ್ಬೇಡ, ನಿನ್ ಲೈಫ್ ನ ನೀನ್ ನೋಡ್ಕೋ, ಅವ್ರ ಲೈಫಲ್ಲಿ ಅವ್ರು ನೋಡ್ಕೊಂಡಿದ್ದಾರೆ. ಸೊ ಫಸ್ಟ್ ನೀನು ನಿನ್ನ ಲೈಫ್ ನ ಸೆಟಲ್ ಮಾಡ್ಕೋ, ಇವರ ಸಹವಾಸ ಬೇಡ, ಈ ತರದೆಲ್ಲ ನೆಗೆಟಿವ್ ಆಗಿ ನಮ್ಮ ವ್ಯಕ್ತಿ ಹತ್ರ ಹೇಳ್ತಾ ಇರ್ಬೋದು, ಚಾಡಿಗಳು ಹೇಳ್ತಾ ಇರ್ಬೋದು. ಬಟ್ ಡೆಫಿನೆಟ್ಲಿ ಐ ಆಮ್ ಸ್ಟ್ರಾಂಗ್ಲಿ ಸೆನ್ಸಿಂಗ್ ದಟ್ ಎನರ್ಜಿ. ಒಂದಲ್ಲ ಒಂದು ದಿನ ಈ ಒಂದು ವ್ಯಕ್ತಿ ನಿಮ್ಮ ಲೈಫಲ್ಲಿ ಅಥವಾ ಐ ಆಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ, ಈ ಒಂದು ವ್ಯಕ್ತಿ ನಿಮ್ಮ ಹತ್ರ ಕಮ್ಯುನಿಕೇಶನ್ ಮಾಡ್ತಾರೆ, ನಿಮ್ಮನ್ನ ಮೀಟ್ ಮಾಡೋದ್ರಲ್ಲಿ ಇದ್ದಾರೆ ಅಂತ ನಾನು ಹೇಳ್ಬೋದು. ಯಾವಾಗ ಅಂತ ಅಂದ್ರೆ ವಿತಿನ್ 6 months 6 weeks ಎನರ್ಜೀಸ್ ಇದೆ. ಸೊ ಪ್ರಾಬಬ್ಲಿ ವಿತಿನ್ 6 weeks 6 months ಅಥವಾ 6 days ಕೂಡ ಆಗಬಹುದು. ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಕಾಂಟ್ಯಾಕ್ಟ್ ಜೊತೆಗೆ ನಿಮ್ಮನ್ನ ಮೀಟ್ ಮಾಡಬೇಕು, ನಿಮ್ ಜೊತೆಗೆ ಮಾತಾಡಬೇಕು ಅಂತನೂ ಇದ್ದಾರೆ. ಬಟ್ ಐ ಆಮ್ ನಾಟ್ ಗೆಟಿಂಗ್ ದಟ್ ಎನರ್ಜಿ ದಟ್ ನಿಮ್ಗೆ ಇವಾಗ ಅವ್ರ ಲೈಫಲ್ಲಿ ಇವಾಗ ಸದ್ಯಕ್ಕೆ ನೋಡಕ್ ಹೋದ್ರೆ ಅವರು ಮ್ಯಾರೇಜಿನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ. ಅಥವಾ ನನಗೆ ಏನ್ ಅನ್ಸ್ತಾ ಇದೆ ಅಂತಂದ್ರೆ ಈ ಒಂದು ವ್ಯಕ್ತಿ ಯಾವ ತರ ಇವಾಗ ಬಂದಿದ್ದಾರೆ ಅಂದ್ರೆ ಅವ್ರಿಗೆ ಲವ್ ಮಾಡೋದಕ್ಕಾಗ್ಲಿ, ಡೇಟ್ ಮಾಡೋದಕ್ಕಾಗ್ಲಿ ಅಥವಾ ಪ್ರೀತಿಗೋಸ್ಕರ ಕಾಯೋದಕ್ಕಾಗ್ಲಿ ಇವಾಗ ಇಂಟ್ರೆಸ್ಟ್ ಇಲ್ಲ. ಸೊ ಯಾರಾದ್ರೂ ಅವ್ರಿಗೆ ಒಳ್ಳೆ ಪ್ರಪೋಸಲ್ ಬಂತು, ನಾನು ನಿನ್ನ ಮದ್ವೆ ಆಗ್ತೀನಿ ಅಂದ್ರೆ ವಿತ್ ಇನ್ ಮೊಮೆಂಟ್ ಅಲ್ಲೇ ಅವ್ರು ಮದ್ವೆ ಆಗೋಕೆ ಅವ್ರು ರೆಡಿ ಇದ್ದಾರೆ. ಸೊ ಈ ತರ ಎನರ್ಜೀಸ್ ನನ್ ಕಾಣಿಸ್ತಾ ಇದೆ. ಸೊ ನನ್ಗೆ ಲವ್ ಮಾಡ್ಬೇಕು, ಡೇಟ್ ಮಾಡ್ಬೇಕು, ಒಂದ್ ಸ್ವಲ್ಪ ವರ್ಷ ಆದ್ಮೇಲೆ ಮದ್ವೆ ಆಗ್ಬೇಕು ಅನ್ನೋ ಎನರ್ಜಿ ಒಂದ್ ವ್ಯಕ್ತಿ ಇಲ್ಲ. ಸೊ ಯಾವ್ದಾದ್ರು ಒಳ್ಳೆ ಪ್ರಪೋಸಲ್ ಸಿಕ್ತು, ಒಂದೊಳ್ಳೆ ವ್ಯಕ್ತಿ ಅವ್ರ ಲೈಫಲ್ಲಿ ಬಂದ್ರು ಅಂದ್ರೆ ಅವಾಗ ಆ ಇಯರ್ ಅಲ್ಲೇ ಮದ್ವೆ ಆಗುವಂತ ಎನರ್ಜೀಸ್ ಇದೆ. ಸೊ ಈ ತರ ಎನರ್ಜೀಸ್ ಇದೆ. ಸೊ ಮೇ ಬಿ ಅದಕ್ಕೂ ಮುಂಚೆ ನೀವೇನಾದ್ರೂ ಅಂದ್ರೆ ಅವ್ರೇನಾದ್ರೂ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ನಿಮ್ಮ ಲೈಫಲ್ಲಿ ಬಂದ್ರೆ ಡೆಫಿನೆಟ್ಲಿ ನನಗೆ ಚಾನ್ಸಸ್ ಆರ್ ದೇರ್ ದಟ್ ಇವನ್ ನಿಮ್ಮಿಬ್ರ ಮಧ್ಯೆ ರಿಕನ್ಸಿಲೇಷನ್ ಕೂಡ ಆಗ್ಬಹುದು. ಬಟ್ ಟ್ರಸ್ಟ್ ದಿಸ್ ಪ್ರಾಸೆಸ್ ಅಂತ ಹೇಳ್ತೀನಿ. ಸೊ ನಿಮ್ಮ ಲೈಫಲ್ಲಿ ಒಂದು ವ್ಯಕ್ತಿ ಜೊತೆಗೆ ಡೆಸ್ಟಿನಿ ಇದ್ರೆ ಡೆಫಿನೆಟ್ಲಿ ದಿಸ್ ಪರ್ಸನ್ ವಿಲ್ ಕಮ್ ಬ್ಯಾಕ್. ಬಟ್ ಸದ್ಯಕ್ಕೆ ನಂಗೆ ಆತರ ಎನರ್ಜೀಸ್ ಏನು ಕಾಣಿಸ್ತಾ ಇಲ್ಲ. ಬಟ್ ಅವ್ರಿಗೆ ನಿಮ್ಮ ಜೊತೆಗೆ ಮಾತಾಡುವಂತ ಮನಸ್ಥಿತಿ ಇದೆ ಅವ್ರಿಗೆ. ನಿಮ್ ಜೊತೆಗೆ ಮಾತಾಡ್ಬೇಕು, ಕಮ್ಯುನಿಕೇಟ್ ಮಾಡ್ಬೇಕು, ಅವ್ರ ಲೈಫಲ್ಲಿ ಏನ್ ನಡೀತಾ ಇದೆ, ನಿಮ್ಮ ಲೈಫಲ್ಲಿ ಏನ್ ನಡೀತಾ ಇದೆ, ನೀವು ಖುಷಿಯಾಗಿದ್ದೀರಾ, ಆರಾಮಾಗಿದ್ದೀರಾ, ಎಲ್ಲಾನು ತಿಳ್ಕೊಳ್ಳೋ ಕುತೂಹಲ ಇದೆ. ಬಟ್ ವೇಟ್ ಫಾರ್ ದ ಟೈಮ್ ಅಂತ ನಾನು ಹೇಳ್ತಾ, ಗಾಡ್ ಬ್ಲೆಸ್ ಯು ಗೈಸ್.